ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅವ್ರ ಹಿರಿಯರು ಬಹಳಷ್ಟು ಭಾರತೀಯ ಜನತಾ ಪಾರ್ಟಿಯ ಹಳೆಯ ರಾಜಕಾರಣಿಗಳು. ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಈಗ ಒಂದು ಸ್ವಲ್ಪ ಅವ್ರ ಮೇಲಿನ ಗೌರವ ನಮಗೆ ಕಮ್ಮಿ ಆಗುತ್ತೆ. BY ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರು. ನಾವೇನು ದೆಹಲಿಗೆ ಲಾರಿ ಗಂಟ್ಲೆ ಜನ ಕಟ್ಕೊಂಡು ಹೋಗಿ ಅವ್ರಿಗೆ ಅಧ್ಯಕ್ಷ ನಾವು ಮಾಡಿಲ್ಲ. ನಾವ್ಯಾರು ಶಿಫಾರಸ್ ಪತ್ರ ಕೊಟ್ಟಿಲ್ಲ BY ವಿಜೇಂದ್ರ ಅವರಿಗೆ ರಾಜ್ಯದ ಅಧ್ಯಕ್ಷ ಮಾಡ್ರಿ ಅಂತ ಹೇಳಿ. ಭಾಳ ಜೂನಿಯರ್ ಅವರು ಭಾಳ ಹಳೆಯವ್ರಿಗೆ ಕಡೆಗಣನೆ ಮಾಡ್ಲತ್ತಾರ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇದ್ರು. ನಾನು ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಗೌಡ್ರೆ, ನಿಮಗೆ ಪಾರ್ಟಿ 40 ವರ್ಷಕ್ಕೆ ಕ್ಯಾಬಿನೆಟ್ ಸಚಿವ ಮಾಡೋದು ನಿಮ್ಗೆ ಅದು ನಾವು ದೇವ್ರಂತ ತಿಳ್ಕೊತೀವಿ. ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ನಾವು ದೇವ್ರಂತ ಪೂಜೆ ಮಾಡ್ತೀವಿ. ಅಂಥವ್ರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ತಾವು ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡಿದ್ದೀರಿ. ಅವಾಗ ಇಡೀ ರಾಜ್ಯನೇ ಖುಷಿ ಪಟ್ಟದ. ಒಬ್ಬ ಯಂಗ್ ಡೈನಾಮಿಕ್ ಲೀಡರ್ ಕ್ಯಾಬಿನೆಟ್ ಮಿನಿಸ್ಟರ್ ಆದರು ಅಥವಾ ಸ್ಟೇಟ್ ಮಿನಿಸ್ಟರ್ ಆದರು ಅಂತೇಳಿ ನಾವು ಖುಷಿ ಪಟ್ಟಿದ್ದೀವಿ. ಅದೇ ರೀತಿ ನೀವು ಖುಷಿ ಪಡ್ರಿ. ವಿಜೇಂದ್ರ ಅವ್ರು ಏನು ತಪ್ಪು ಮಾಡ್ಲತ್ತಾರ? ಇವತ್ತ ಎಂಥ ಪ್ರಕರಣವನ್ನು 140 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ರಾಜ್ಯ ತುಂಬ ಓಡಾಡಿ ಇವತ್ತು ಬೆಳಕಿಗೆ ಹೆಂಗೆ ಬಂತು ಮೂಡ ಪ್ರಕರಣ? ಅದಕ್ಕೆ ಕಾರಣ ಯಾರು? BY ವಿಜೇಂದ್ರ ಅವರು ಮತ್ತೆಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ರವರು. ಅದ್ರ ಜೊತೆಗೆ ವಾಲ್ಮೀಕಿ ಹಗರಣ ಏನದು? ಯಾರ ಸಲುವಾಗಿ ದುಡ್ಡು? ಅದು ಕೋಟಿ ಗಂಟ್ಲೆ. ಒಬ್ರು ಸೈಕಲ್ ತೋಲಿ, ಒಬ್ರು ಗಾಡಿ ತೋಲಿ, ಒಬ್ರು ಮನಿ ಕಟ್ಗೋಲಿ, ಒಬ್ರಿಗೆ ಎಜುಕೇಶನ್ ಲೋನ್ ಸಿಗಲಿ, ಬಡವರು ಬದುಕು ಬೆಳಕಾಗಲಿ ಅಂಥೇಳಿ ಇದ್ದಿದ್ದ ದುಡ್ಡು ನೀವು ಹಾಡಗಲೇ ಒಯ್ದು ಬಳ್ಳಾರಿ ಎಲೆಕ್ಷನ್ಗೆ ಯೂಸ್ ಮಾಡ್ಕೋತೀರಿ. ನೀವು ಹಾಡಗಲೇ ಒಯ್ದು ಆಂಧ್ರದ ಎಲೆಕ್ಷನ್, ಕಾಂಗ್ರೆಸ್ ಎಲೆಕ್ಷನ್ ಕೊಡ್ತೀರಿ. ನೀವು ಬಂಗಾರದ ದುಕಾನ್ಗೆ ಹಾಕ್ತೀರಿ, ಪೆಟ್ರೋಲ್ ಪಂಪಿಗೆ ಹಾಕ್ತೀರಿ. ಇದು ಹಗಲು ದರೋಡೆ ಅಂತೀನಿ ನಾನು. ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಹಗಲು ದರೋಡೆದು. ನಾನು ಈಗಾಗಲೇ ಸವಿಸ್ತಾರವಾಗಿ ಅವ್ರ ಬಗ್ಗೆ ಹೇಳಿದ್ದೀನಿ. ನನಗೆ ವಿಶ್ವಾಸದ ಸೂಕ್ತ ಕ್ರಮ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ನಮ್ಮ ಪಕ್ಷದ ರಾಷ್ಟ್ರೀಯ ಮುಖಂಡರು, ರಾಜ್ಯದ ಮುಖಂಡರು ತೋತಾರಂತಕ್ಕಂಥ ವಿಶ್ವಾಸ ಇದೆ. ನಾವು ಇವತ್ತೂ ವಿನಂತಿ ಮಾಡ್ತೀವಿ. ಇನ್ನೂ ನಾವು ನಿಮಗೆ ಕಳ್ಕೊಳಕ್ ಇಷ್ಟಪಡಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಇನ್ನೂ ಕಳ್ಕೊಳಕ್ ಇಷ್ಟಪಡಲ್ಲ. ಹೊಂದಾಣಿಕೆಯಾಗಿ ನಾವು ಹೋಗೋಣ. ರಾಜ್ಯದ ಅಧ್ಯಕ್ಷರಿಗೆ ಗೌರವ ಕೊಡ್ರಿ, ರಾಜ್ಯದ ಅಧ್ಯಕ್ಷರಿಗೆ ಬೆಂಬಲಕ್ಕೆ ನಿಂದಿರ್ರಿ. ಪಕ್ಷಕ್ಕೆ ಒಳ್ಳೇದಾಗ್ತದ, ನಿಮಗೂ ಒಳ್ಳೇದಾಗ್ತದ ಅಂತ ಹೇಳಿ ಇದೇ ರೀತಿ ಹೇಳಿಕೆ, ಇದೇ ಉದ್ದಟತನದ ಹೇಳಿಕೆಗಳು, ಜವಾಬ್ದಾರಿತನದ ಹೇಳಿಕೆಗಳು ಒಂದ್ ವೇಳೆ ಇದೇ ಕಂಟಿನ್ಯೂ ಆದರ ನನಗೆ ವಿಶ್ವಾಸದ ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತದ. ಅದು ಅವರಿಗೆ ಕೇಳ್ಬೇಕು ನೀವು, ನನಗಂತೂ ಗೊತ್ತಿಲ್ಲ. ಆ ರೀತಿ ನಮ್ಮ ಕಡೆ ಏನೂ ಇಲ್ಲ ಅಂಥದ್ದು. ನಮ್ಗೆ ಅದ್ರ ಸ್ಮೆಲ್ಲೂ ನಮಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ. ನಾವೆಲ್ಲ ಬಡವರು. ಇನ್ನೂ 1 ಕೋಟಿ ನಾವು ನೋಡಿಲ್ಲ, 1000 ಕೋಟಿಯಲ್ಲಿ ನಾವು ನೋಡೋಣ, ಇನ್ನೂ ನಾವು ನೋಡಿಲ್ಲ. ನಾ ಹೇಳ್ತೀನಿ, ಅದು ಅವರಿಗೆ ಕೇಳಬೇಕು ನೀವು. ಅದು ನಿರಾಧಾರ, ಅದು ಸುಳ್ಳು ಅಂತ ಹೇಳ್ತೀನಿ ನಾನು.